ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ಮಳೆಯ ಆರ್ಭಟ. ಬೆಂಗಳೂರಿನಲ್ಲಿ ಇನ್ನು 2 ದಿನ ಇದೇ ರೀತಿ ಭಾರೀ ಮಳೆ ಆಗೋ ಸಾಧ್ಯತೆ ಇದೆ. ರಾಜಧಾನಿ ಮಂದಿಗೆ ವರುಣನಿಂದ ತಪ್ತಾ ಇಲ್ಲ ರಗಳೆ. ನಿನ್ನೆ ರಾತ್ರಿ ಮಳೆಗೇನೆ ಜನ ಇನ್ನೂ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯವಾಗದಂತ ಆಘಾತಗಳಾಗಿ ಹೋಗಿದೆ. ಇವತ್ತು ಮಧ್ಯಾಹ್ನ ಮತ್ತೆ ಮಳೆ ಸುರಿದಿದೆ. ಯಶವಂತಪುರ, ಸಿಲ್ಕ್ ಬೋರ್ಡ್, ಮಲ್ಲೇಶ್ವರ, ಮೆಜೆಸ್ಟಿಕ್, ಲಾಲ್ಬಾಗ್ ಕಾರ್ಪೊರೇಷನ್ ಸೇರಿದಂತೆ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಬೆಂಗಳೂರು ಜನರನ್ನ ಈ ಬಾರಿಯ ಮಳೆ ಹಾಗೆ ಅದರ ಆರ್ಭಟ ಅಕ್ಷರಶಃ ಹೈರಾಣಾಗಿಸಿದೆ. ಶಾಂತಿನಗರದ ದೃಶ್ಯವನ್ನ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಮನೆ ಒಳಗೆಲ್ಲ ನೀರು, ರಸ್ತೆ ಮೇಲೂ ನೀರು. ಜನವಸತಿ ಪ್ರದೇಶ ಇದೀಗ ನೀರಿನಿಂದ ಆವೃತವಾಗಿದ್ದು ಜನರನ್ನ ಬೋಟ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಯಿ ಲೇಔಟ್ ಹಾಗೆ ದೇವನಹಳ್ಳಿ 2 ಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೇವನಹಳ್ಳಿ ಏರ್ಪೋರ್ಟ್ ಕನೆಕ್ಟಿಂಗ್ ರೋಡ್ ಕೂಡ ಸಂಪೂರ್ಣವಾಗಿ ಕೆರೆಯಂತಾಗಿದೆ. ಇನ್ನು ಸಾಯಿ ಲೇಔಟ್ನ ಸದ್ಯದ ಪರಿಸ್ಥಿತಿಯ ವಿವರಣೆಯೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಜನ ಬೈಕು ಕಾರಲ್ಲಿ ಓಡಾಡ್ತಾ ಇದ್ರು, ಇವತ್ತು ಬೋಟು ಟ್ರ್ಯಾಕ್ಟರ್ ಹತ್ತಂಗಾಗಿದೆ. ಸದ್ಯಕ್ಕೆ ಮತ್ತೆ ಮಳೆ ಸುರಿತು. ಈಗ ಪರಿಸ್ಥಿತಿ ಹೇಗಿದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಗ್ಯಾರಂಟಿ ಯೋಜನೆಗಳ ಪೈಕಿ ಈಗ ಬೋಟ್ ಗ್ಯಾರಂಟಿ ಯೋಜನೆಯನ್ನ ಸರ್ಕಾರ ಕೊಟ್ರೆ ತುಂಬಾ ಒಳ್ಳೇದೇನೋ. ಬೆಂಗಳೂರಿನ ಮಟ್ಟಿಗಂತೂ ಬೋಟ್ಗಳು ಬೇಕೇ ಬೇಕು. ಯಾಕಂದ್ರೆ ಯಾವ ಏರಿಯಾದಲ್ಲಿ ಯಾವ ರೀತಿ ಫ್ಲಡ್ ಆಗುತ್ತೆ, ಯಾವಾಗ ಅನಾಹುತಗಳಾಗುತ್ತೆ, ಅನಾಹುತಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮನೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಲಕ್ಸುರಿ ಕಾರು ಕೂಡ ವರ್ಕೌಟ್ ಆಗೋದಿಲ್ಲ. ಹೀಗಾಗಿ ಬೋಟ್ಗಳನ್ನ ಸರ್ಕಾರ ಮನೆಗಳಿಗೆ ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಒಂದು ಆಕ್ರೋಶ ಈಗ ಜನರಿಂದ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಸಾಯಿ ಲೇಔಟ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೀರಿನ ಮಟ್ಟವನ್ನ ಕಮ್ಮಿ ಮಾಡೋದಕ್ಕೆ ಜೆಸಿಬಿಗಳ ಮೂಲಕ ನೀರನ್ನ ಆ ಕಡೆ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸರಿಸುಮಾರು 150 ಜನರನ್ನ ಈಗಾಗಲೇ ರೆಸ್ಕ್ಯೂ ಕೂಡ ಮಾಡಲಾಗಿದೆ. ಸಾಯಿ ಲೇಔಟ್ನ ಬೇರೆ ಬೇರೆ ಮನೆಗಳಲ್ಲಿದ್ದಂತಹ 150ಕ್ಕೂ ಹೆಚ್ಚು ಜನರನ್ನ ಟ್ರ್ಯಾಕ್ಟರು, ಜೆಸಿಬಿ ಹಾಗೆ ಬೋಟ್ಗಳ ಮೂಲಕ ರಕ್ಷಣೆಯನ್ನ ಮಾಡಿಕೊಂಡು ಬರಲಾಗಿದೆ. ಸೀನಿಯರ್ ಸಿಟಿಸನ್ಸ್ ಕೂಡ ಇದ್ರು, ಅವರನ್ನ ಕೂಡ ಹೆಗಲ ಮೇಲೆ ಹಾಕೊಂಡು ಬಂದು ಅವರ ರಕ್ಷಣೆ ಕೂಡ ಆಗಿರುವಂತದ್ದು. ಈಗ ಟ್ರ್ಯಾಕ್ಟರು ಜೊತೆಗೆ ಬೋಟ್ಗಳನ್ನ ಇಟ್ಕೊಂಡು ಬೇರೆ ಏನಾದ್ರೂ ರೆಸ್ಕ್ಯೂ ಆಪರೇಷನ್ಸ್ ಮಾಡಬೇಕಾ, ಆ ಆಪರೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಶಾಲಾ ಬಸ್ ಕೂಡ ಈಗ ಹೋಗ್ತಾ ಇದೆ. ಅಂದ್ರೆ ಬೆಳಿಗ್ಗೆ ಹೊತ್ತಿಗೆ ಇಲ್ಲಿ ಯಾವುದೇ ವೆಹಿಕಲ್ಸ್ ಮೂವ್ಮೆಂಟ್ಗೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ನೀರನ್ನ ಆಚೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ಸ್ವಲ್ಪ ತಗ್ಗಿರೋದ್ರಿಂದ ಶಾಲಾ ವಾಹನಗಳೆಲ್ಲ ಹೋಗ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಸಿವಿಲ್ ಡಿಫೆನ್ಸ್ ನವರು 20ಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಇದ್ಕೊಂಡು ತೆರವು ಕಾರ್ಯಾಚರಣೆಯನ್ನ, ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ಮೋಡ ಕವಿದ ವಾತಾವರಣ ಕೂಡ ಇದೆ. ಎನಿ ಟೈಮ್ ಮಳೆ ಬರುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಮತ್ತೆ ನಿರಂತರವಾಗಿ ಮಳೆ ಏನಾದ್ರೂ ಬಂದ್ರೆ ಮತ್ತೆ ಸಾಯಿ ಲೇಔಟ್ನ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಆತಂಕ ಇದೆ. ಯಾಕಂದ್ರೆ ನೀರಿನ ಮಟ್ಟ ಇನ್ನೂ ಕೂಡ ಹೋಗಬೇಕಾಗಿದೆ. ಸ್ವಲ್ಪ ತಗ್ಗಿದೆ ಬಿಟ್ರೆ ಇನ್ನೂ ರಸ್ತೆಗಳು ಜಲಾವೃತ ಆಗಿರುವಂತದ್ದು. ಸೊ ಈ ಮತ್ತೆ ಮಳೆ ಬಂದ್ರೆ 1-2 ಗಂಟೆಗಳ ಮಳೆ ಸುಡಿದ್ರೆ ಮತ್ತೊಮ್ಮೆ ಇಲ್ಲಿ ನೀರು ನಿಲ್ಲುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಕೆಳಮಹಡಿಯಲ್ಲಿರುವಂತಹ ಭಾಗಶಃ ಕುಟುಂಬಗಳು ಬೇರೆ ಕಡೆ ಶಿಫ್ಟ್ ಆಗಿದೆ. ಕೆಲವರು ತಮಗೆ ಪರಿಚಯ ಇರುವಂತಹ ಫಸ್ಟ್ ಫ್ಲೋರ್ ಮನೆಗಳಿಗೆ ಹೋಗಿ ರಕ್ಷಣೆಯನ್ನ ಪಡೆದಿದ್ದಾರೆ. ಸ್ಮಿತಾ, ಸದ್ಯಕ್ಕೆ ಈಗ ಸಾಯಿ ಲೇಔಟ್ನಲ್ಲಿ ಮಳೆ ಬೀಳ್ತಾ ಇದೆ. ಅಟ್ ಟೈಮ್ ನಾನಿವಾಗ ಇದೀನಿ, ಇಲ್ಲಿ ಮಳೆ ಶುರುವಾಗಿದೆ. ಸೊ ಮಳೆ ಮತ್ತೆ ಕಾರ್ಯಾಚರಣೆಗೆ ಏನಾದ್ರೂ ಅಡ್ಡಿಪಡಿಸುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಕೂಡ ಮಾಡ್ಲಿಕ್ಕಿದ್ದಾರೆ. ಸಾಯಿ ಲೇಔಟ್ಗೆ ಬಂದು ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಲಿಕ್ಕಿದ್ದಾರೆ. ಸದ್ಯಕ್ಕೆ ಸಾಯಿ ಲೇಔಟ್ನಲ್ಲಿ ಮಳೆ ಬರ್ತಾ ಇದೆ. ಸೊ ನೋಡಿ, ಜೋರಾದಂತಹ ಮಳೆ ಬಂತು. ಎಲ್ಲೋ ಒಂದ್ ಕಡೆ ರಕ್ಷಣೆ ಕಾರ್ಯವನ್ನ ಮಾಡ್ತಾ ಇದ್ರು ಎಲ್ಲರೂ ಸೇರಿ. ಈಗ ಮಳೆ ಕೂಡ ಬಂದಿರುವಂತದ್ದು. ಸೊ ಈ ಮಳೆ ಏನಾದ್ರೂ ಮತ್ತೆ ಅರ್ಧ-1 ಗಂಟೆಗಳ ಕಾಲ ಏನಾದ್ರೂ ಬಂದ್ರೆ ಅಂತಹ ಸಂದರ್ಭದಲ್ಲಿ ಮತ್ತಷ್ಟು ರಕ್ಷಣಾ ಕಾರ್ಯವನ್ನ ಮಾಡೋದಕ್ಕೆ ತುಂಬಾನೇ ಸಮಸ್ಯೆ ಆಗುತ್ತೆ. ಸೊ ಎಲ್ಲೊಂದ್ ಕಡೆ ಹವಾಮಾನ ಇಲಾಖೆ ಸದ್ಯಕ್ಕೆ 1 ವಾರಗಳ ಕಾಲ ಮಳೆ ಇದೆ ಅಂತ ಹೇಳಿ ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು. ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಕೊಡಲಾಗಿದೆ. ಸೊ 1 ವಾರಗಳ ಕಾಲ ಇವತ್ತು ಮತ್ತೆ ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಅಲರ್ಟ್ ಕೊಟ್ಟಂತಹ ಬೆನ್ನಲ್ಲೇ ಇದಾಗ ಮಳೆ ಕೂಡ ಆರಂಭವಾಗಿರುವಂತದ್ದು. ಮತ್ತೆ ಮಳೆ
ಅನ್ಕೊಂಡಿದ್ರು ಜನ ಎಲ್ಲೋ ರಾತ್ರಿ ಎಲ್ಲ ಮಳೆ ಸುರಿದಿದೆ, ಸ್ವಲ್ಪ ಬಿಸಿಲು ಬಂದ್ರೆ ಪರಿಸ್ಥಿತಿಯನ್ನ ಸುಧಾರಿಸಬಹುದು ಅಂತ ಹೇಳಿ. ಆದ್ರೆ ಶಾಕ್ ಕೊಡುವ ರೀತಿಯಲ್ಲಿ ಈಗ ಮತ್ತೆ ಸಾಯಿಲೋಟ ಭಾಗದಲ್ಲಿ ಮಳೆ ಬರ್ತಾ ಇರುವಂತದ್ದು. ಈ ಮಳೆ ಮತ್ತೊಂದು ಅರ್ಧ ಗಂಟೆ 1 ಗಂಟೆ ಇದೇ ರೀತಿಯಾಗಿ ಫೋರ್ಸ್ ಆಗಿ ಬಂದ್ರೆ ಆಗ ನೀರಿನ ಮಟ್ಟ ಮತ್ತೆ ಜಾಸ್ತಿ ಆಗುತ್ತೆ. ಮನೆಗಳಿಗೇನು ನೀರು ತುಂಬಿತ್ತು ಅದರ ಒಂದು ಮಟ್ಟ ಕೂಡ ಜಾಸ್ತಿಯಾಗಿ ಈಗಾಗಲೇ ಮನೆಗಳಲ್ಲಿರುವಂತಹ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿರುವಂತದ್ದು, ಕಂಪ್ಲೀಟ್ ಜನಜೀವನ ಅಸ್ತವ್ಯಸ್ತ ಆಗಿರುವಂತಹದ್ದು. ಇಂತಹ ಹೊತ್ತಿನಲ್ಲಿ ಈ ಮಳೆ ಮತ್ತಷ್ಟು ಅಪಾಯ ಸಮಸ್ಯೆಯನ್ನ ತಂದೊಡ್ಡುವಂತಹ ಒಂದು ಆತಂಕದಲ್ಲಿ ಸದ್ಯಕ್ಕೆ ಸ್ಥಳೀಯರು ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ಮಳೆಯ ಆರ್ಭಟ. ಬೆಂಗಳೂರಿನಲ್ಲಿ ಇನ್ನು 2 ದಿನ ಇದೇ ರೀತಿ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ. ರಾಜಧಾನಿ ಮಂದಿಗೆ ವರುಣನಿಂದ ತಪ್ತಾ ಇಲ್ಲ ರಗಳೆ. ನಿನ್ನೆ ರಾತ್ರಿ ಮಳೆಗೇನೆ ಜನ ಇನ್ನೂ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯವಾಗದಂತ ಆಘಾತಗಳಾಗಿ ಹೋಗಿದೆ. ಇವತ್ತು ಮಧ್ಯಾಹ್ನ ಮತ್ತೆ ಮಳೆ ಸುರಿದಿದೆ. ಯಶವಂತಪುರ, ಸಿಲ್ಕ್ ಬೋರ್ಡ್, ಮಲ್ಲೇಶ್ವರ, ಮೆಜೆಸ್ಟಿಕ್, ಲಾಲ್ಬಾಗ್ ಕಾರ್ಪೊರೇಷನ್ ಸೇರಿದಂತೆ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಬೆಂಗಳೂರು ಜನರನ್ನ ಈ ಬಾರಿಯ ಮಳೆ ಹಾಗೆ ಅದರ ಆರ್ಭಟ ಅಕ್ಷರಶಃ ಹೈರಾಣಾಗಿಸಿದೆ. ಶಾಂತಿನಗರದ ದೃಶ್ಯವನ್ನ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಮನೆ ಒಳಗೆಲ್ಲ ನೀರು, ರಸ್ತೆ ಮೇಲೂ ನೀರು. ಜನವಸತಿ ಪ್ರದೇಶ ಇದೀಗ ನೀರಿನಿಂದ ಆವೃತವಾಗಿದ್ದು ಜನರನ್ನ ಬೋಟ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಯಿ ಲೇಔಟ್ ಹಾಗೆ ದೇವನಹಳ್ಳಿ 2 ಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೇವನಹಳ್ಳಿ ಏರ್ಪೋರ್ಟ್ ಕನೆಕ್ಟಿಂಗ್ ರೋಡ್ ಕೂಡ ಸಂಪೂರ್ಣವಾಗಿ ಕೆರೆಯಂತಾಗಿದೆ. ಇನ್ನು ಸಾಯಿ ಲೇಔಟ್ನ ಸದ್ಯದ ಪರಿಸ್ಥಿತಿಯ ವಿವರಣೆಯೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಜನ ಬೈಕು ಕಾರಲ್ಲಿ ಓಡಾಡ್ತಾ ಇದ್ರು, ಇವತ್ತು ಬೋಟು ಟ್ರ್ಯಾಕ್ಟರ್ ಹತ್ತಂಗಾಗಿದೆ. ಸದ್ಯಕ್ಕೆ ಮತ್ತೆ ಮಳೆ ಸುರಿತು, ಈಗ ಪರಿಸ್ಥಿತಿ ಹೇಗಿದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಗ್ಯಾರಂಟಿ ಯೋಜನೆಗಳ ಪೈಕಿ ಈಗ ಬೋಟ್ ಗ್ಯಾರಂಟಿ ಯೋಜನೆಯನ್ನ ಸರ್ಕಾರ ಕೊಟ್ರೆ ತುಂಬಾ ಒಳ್ಳೇದೇನೋ. ಬೆಂಗಳೂರಿನ ಮಟ್ಟಿಗಂತೂ ಬೋಟ್ಗಳು ಬೇಕೇ ಬೇಕು. ಯಾಕಂದ್ರೆ ಯಾವ ಏರಿಯಾದಲ್ಲಿ ಯಾವ ರೀತಿ ಫ್ಲಡ್ ಆಗುತ್ತೆ, ಯಾವಾಗ ಅನಾಹುತಗಳಾಗುತ್ತೆ, ಅನಾಹುತಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮನೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಲಕ್ಸುರಿ ಕಾರು ಕೂಡ ವರ್ಕೌಟ್ ಆಗೋದಿಲ್ಲ. ಹೀಗಾಗಿ ಬೋಟ್ಗಳನ್ನ ಸರ್ಕಾರ ಮನೆಗಳಿಗೆ ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಒಂದು ಆಕ್ರೋಶ ಈಗ ಜನರಿಂದ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಸಾಯಿ ಲೇಔಟ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೀರಿನ ಮಟ್ಟವನ್ನ ಕಮ್ಮಿ ಮಾಡೋದಕ್ಕೆ ಜೆಸಿಬಿಗಳ ಮೂಲಕ ನೀರನ್ನ ಆ ಕಡೆ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸರಿಸುಮಾರು 150 ಜನರನ್ನ ಈಗಾಗಲೇ ರೆಸ್ಕ್ಯೂ ಕೂಡ ಮಾಡಲಾಗಿದೆ. ಸಾಯಿ ಲೇಔಟ್ನ ಬೇರೆ ಬೇರೆ ಮನೆಗಳಲ್ಲಿದ್ದಂತಹ 150ಕ್ಕೂ ಹೆಚ್ಚು ಜನರನ್ನ ಟ್ರ್ಯಾಕ್ಟರು, ಜೆಸಿಬಿ ಹಾಗೆ ಬೋಟ್ಗಳ ಮೂಲಕ ರಕ್ಷಣೆಯನ್ನ ಮಾಡಿಕೊಂಡು ಬರಲಾಗಿದೆ.